ಆ ಶಿವರಾಜ್ ಮನೆ ಖಾಲಿ ಮಾಡ್ಸಿದ್ ಮಾತ್ರಕ್ಕೆ ಈ ಕಾಲೋನಿ ಬಿಟ್ಬಿಟ್ಟು ಹೋಗ್ಬಿಡ್ತಾರೆ ಅನ್ಕೊಂಡಿದ್ದೀರಾ? ಅವ್ರ ಮಗಳು ಮೈಥಿಲಿ ನಮ್ಮನೇಲೆ ಇದ್ದಾಳಲ್ವಾ, ಅವಳೇ ಏನಾದ್ರೂ ಒಂದ್ ಮಾಡಿ ಆ ಸತ್ಯವತಿ ಇದೇ ಕಾಲೋನಿನಲ್ಲಿ ಇರೋ ತರ ಮಾಡ್ತಾಳೆ. ಅದಷ್ಟು ಈಸಿ ಅಲ್ವೇ? ನೋಡ್ತಾ ಇರು, ಈ ಸಲ ಸತ್ಯವತಿ ಈ ಕಾಲನಿಯಿಂದ ಹೊರಗಡೆ ಹೋಗೋದನ್ನ ಆ ದೇವ್ರೆ ಬಂದು ತಡೆಯೋದಕ್ಕಾಗಲ್ಲ. ನಡಿಯಣ್ಣ, ಹೋಗಿ ಅವ್ರ ಮನೆ ಹತ್ರ ಏನಾಗತ್ತೋ ನೋಡೇ ಬಿಡೋಣ. ಸಿಸ್ಟರ್, ನೀವೇ ಹೋಗ್ತಾ ಇದ್ದೀರಲ್ಲ, ಮತ್ತೆ ನಾನ್ ಬರೋ ಅವಶ್ಯಕತೆ ಇದೆಯಾ? ನೀವು ಹೋಗಿ ಬನ್ನಿ. ಸರಿ ಅಣ್ಣ. ತ್ರಿಷಾ, ನಡಿ. ಆಲ್ ದಿ ಬೆಸ್ಟ್. ಸತ್ಯವತಿ, ಸತ್ಯವತಿ, ಅಳಿಯಂದ್ರ ಮತ್ತೆ ಗಡ್ಡ ಅಂಟಿಸ್ಕೊಂಡ್ರಿ? ಅಷ್ಟಕ್ಕೂ ಗಡ್ಡ ಯಾಕೆ ಇಟ್ಕೊಳಕತ್ತೀರಿ? ಮೈಥಿಲಿ ನನ್ನ ಮಗಳಲ್ಲಾನು ನಿಜಾನ ಮೈಥಿಲಿಗೆ ಹೇಳೋವರೆಗೂ ನಾನು ಗುಣಶೇಖರ ಅನ್ನೋ ನಿಜ ಜಾನಕಮ್ಮನವ್ರ ಮನೆಯಲ್ಲಿ ಗೊತ್ತಾಗ್ದಿರೋ ಹಾಗೆ ಹುಷಾರಾಗಿರ್ಬೇಕು. ಅಪ್ಪಿತಪ್ಪಿ ಮೈಥಿಲಿ ಗುಣಶೇಖರ್ ಮಗಳು ಅಂತ ಅವ್ರಿಗೆ ಗೊತ್ತಾದ್ರೆ ನನ್ನ ಮೇಲಿರೋ ಕೋಪದಿಂದ ನನ್ನ ಮಗಳನ್ನ ತವ್ರ ಮನೆಗೆ ಕಳಿಸ್ಬಿಡ್ತಾರೆ. ಆ ಥರ ಪರಿಸ್ಥಿತಿ ನನ್ನ ಮಗಳಿಗೆ ಬರಬಾರ್ದು ಅಂತಾನೆ ಈ ಥರ ವೇಷ ಹಾಕೊಂಡಿದ್ದೀನಿ ಅಷ್ಟೇ. ಇಷ್ಟು ಕಷ್ಟದಲ್ಲೂ ಕೂಡ ಮೈಥಿಲಿ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀರಲ್ಲ, ಎಲ್ಲ ನಮ್ ಕರ್ಮ. ಹೋಗೋಣ ಬನ್ನಿ. ಬಂಟಿ, ಬಂಟಿ, ಏ ಬಂಟಿ, ಸರಿ ಬನ್ನಿ. ಇದೇನ್ ಸತ್ಯವತಿ, ವಸ್ತು ಎಲ್ಲ ಜೋಡಿಸ್ಕೊಳ್ಳೋದಕ್ಕೆ ಇಷ್ಟೊತ್ತು ಬೇಕಾ? ಅಷ್ಟಕ್ಕೂ ಮನೆ ಖಾಲಿ ಮಾಡೋಣ ಅಂತ ಅನ್ಕೋತಾ ಇದ್ದೀರಾ ಅಥವಾ ಯಾವ್ದೋ ಒಂದ್ ರೀತಿಯಲ್ಲಿ ಇಲ್ಲೇ ಸೆಟಲ್ ಆಗ್ಬೇಕಂತ ಅನ್ಕೊಂಡಿದೀರಾ? ಆ ಉದ್ದೇಶ ನಮಗಿದ್ದಿದ್ರ ನಿಮ್ಮೆಲ್ಲಾರು ನಮ್ಮ ಮನೆ ಗೇಟ್ ದಾಟಕ ಬಿಡ್ತಿರ್ಲಿಲ್ಲ, ಗೊತ್ತೈತಿ? ಅತ್ತೇವ್ರೆ, ಈಗ ಏನು ಮಾತಾಡಿದ್ರು ಉಪಯೋಗಕ್ಕೆ ಬರಲ್ಲ. ಕೊಟ್ಟಿರೋ ಮಾತು ಪ್ರಕಾರ ನಾವು ಹೋಗೋದೇ ಒಳ್ಳೇದು. ಬನ್ನಿ ಹೋಗೋಣ. ಏನು ಮೊನ್ನೆ ಏನೋ ದೊಡ್ಡ ದೊಡ್ಡ ಶಪಥಗಳನ್ನು ಮಾಡ್ತಿದ್ದೆ, ಮನೆ ಖಾಲಿ ಮಾಡಲ್ಲ, ನೀನ್ ಯಾರನ್ ಬೇಕಾದ್ರೂ ಕರ್ಸೋ, ಏನು ಬೇಕಿದ್ರು ಮಾಡ್ಕೋ ಅಂತ ಹೇಳಿದ್ಯಲ್ಲ. ಇವಾಗ ಅರ್ಥ ಆಯ್ತಾ ನಾನ್ ಏನ್ ಮಾಡ್ದೆ ಅಂತ? ಏ ಶಿವರಾಜ್, ಆರಾಮಾಗಿದ್ದಿದ್ ಕುಟುಂಬನ ಬೀದಿ ಪಾಲ್ ಮಾಡ್ಬಿಟ್ಟಲ್ಲೋ. ಈ ಪಾಪ ನಿನ್ನ ಸುಮ್ನ ಬಿಡೋದಿಲ್ಲೋ. ಮಣ್ಣು ಪಾಲಾಗೋಗ್ತಿ, ನಾಶ ಆಗೋಗ್ತೀನಿ. ಮುದ್ಕೆ, ಇನ್ನೊಂದ್ ಸ್ವಲ್ಪ ಹೊತ್ತಲ್ಲಿ ನಿನ್ ಸಾಮಾನ್ ತಗೊಂಡ್ ಹೊರಗೆ ಹೋಗಿಲ್ಲ ಅಂದ್ರೆ ನಾವು ಬಿಸಾಕ್ತಿವಿ ಸಾಮಾನ ಹೊರಗೆ. ಬಿಸಾಕೋ, ಧೈರ್ಯ ಇದ್ರೆ ಬಿಸಾಕೋ. ಏನ ಇವ್ರ ಜೊತೆ ನಮಗೇನ ಮಾತಾ? ಕಸದೊಳಗಿನ ಹುಳ ಇದ್ದಂಗ ಇವ್ರ. ನಮಸ್ತೆ ಸುಹಾಸಿನಿ ಅವರೇ. ಪ್ರೆಸಿಡೆಂಟ್ ನೀವು ಯಾಕೆ ಇಷ್ಟೊತ್ತು ಬಂದಿಲ್ಲ ಅಂತ ನಿಮ್ಮನ್ನೇ ಕಾಯ್ತಾ ಇದ್ವಿ. ಇದಕ್ಕೆ ಪ್ರೆಸಿಡೆಂಟ್ ಹತ್ರ ಏನ್ ಕೆಲ್ಸ ರೀ? ಈ ದರಿದ್ರದವ್ರನ್ನ ಕಾಲನಿಯಿಂದ ನೀವೇ ಓಡಿಸ್ತಾ ಇದ್ದೀರಲ್ಲ, ಇನ್ನು ನನಗೇನ್ ಕೆಲ್ಸ ಇರತ್ತೆ? ಪಾಪ, ಕಾಲೋನಿಗೆ ಶನಿ ತರ ವಕ್ರಿಸ್ಕೊಂಡಿದ್ರು ಇವರು. ಈ ಪೀಡೆ ಯಾವತ್ ತೊಲ್ಗೋಗತ್ತೋ ಅನ್ಕೋತಿದ್ದೆ, ಇವತ್ತಿಗ ಅದೃಷ್ಟ ಬಂತು. ಈ ದರಿದ್ರದವ್ರ ಮುಖಗಳನ್ನ ಇಷ್ಟು ದಿನ ನೋಡ್ಕೊಂಡ್ ಸಹಿಸ್ಕೊಂಡಿರೋದೇ ಹೆಚ್ಚು. ಏನೋ ಅವ್ರ ಪಾಪದ ಕೂಡ ತುಂಬಿ ಇವಾಗ ನಮ್ ಕಾಲನಿಯಿಂದ ಹೊರಟೋಗ್ತಾ ಇದಾರೆ. ಹೋಗ್ತಾ ಇಲ್ಲ ಆಂಟಿ, ಅವ್ರು ಮಾಡಿರೋ ಕೆಲ್ಸಕ್ಕೆ ಓಡಿಸ್ತಾ ಇದೀವಿ ಅಷ್ಟೇ. ಎಸ್, ನೀನ್ ಹೇಳ್ತಾ ಇರೋದು ಕರೆಕ್ಟೇ. ಇವ್ರ ನಡವಳಿಕೆ ನೋಡ್ತಿದ್ರೆ ಬೇಕು ಅಂತಾನೆ ಲೇಟ್ ಮಾಡ್ತಿದ್ದಾರೆ ಆಂಟಿ. ನಾವು ಕೂಡ ಸ್ವಲ್ಪ ಹೆಲ್ಪ್ ಮಾಡೋಣವಾ? ನಿಜಾನೇ, ಮತ್ತೆ ನಾವು ಕೂಡ ಹೆಲ್ಪ್ ಮಾಡೋಣ ಬನ್ನಿ. ನಿನ್ ಸಹಾಯ ನಮಗೇನು ಬೇಕಾಗಿಲ್ಲ. ನಮ್ ವಸ್ತುಗಳನ್ನ ನಾವ ಹೊರಗಿಟ್ಕೋತೀವಿ. ಅಯ್ಯೋ ಪರವಾಗಿಲ್ಲ ವನಜಾ ಅವ್ರೆ, ನಿಮಗ್ ವಯಸ್ಸಾಗಿದ್ಯಲ್ವಾ, ಮೊಣಕಾಲ್ ನೋವು ಮೈಕೈ ನೋವೆಲ್ಲ ಬಂದಿರತ್ತಲ್ವಾ. ಜೊತೆಗೆ ನಿಮ್ಗಿರೋ ಪರ್ಸನಾಲಿಟಿಗೆ ಒಂದ್ ಹೆಜ್ಜೆ ಬಿಟ್ಟು ಇನ್ನೊಂದ್ ಹೆಜ್ಜೆ ಇಡೋದೇ ಕಷ್ಟ. ಇಷ್ಟು ವಸ್ತುಗಳನ್ನ ಹೇಗ್ ತಗೊಂಡ್ ಹೋಗ್ತೀರಾ? ಕೊಡಿ, ಇಲ್ಲಿ ನಾವ್ ಹೆಲ್ಪ್ ಮಾಡ್ತೀವಿ. ಅತ್ತೆ, ಅವ್ರು ಮಾಡಿರೋ ಅವಮಾನ ಸಾಲ್ದು ಅಂತ ನೀವು ಕೂಡ ಬಂದು ಅವ್ರಿಗೆ ಅವಮಾನ ಮಾಡ್ತಾ ಇದ್ದೀರಾ. ನೀನ್ ಯಾಕೆ ಬಂದಿದ್ಯಾ ಇಲ್ಲಿಗೆ? ನಾನೇ ಕರ್ಕೊಂಬಂದೆ ಅಮ್ಮ. ಏಯ್, ನೀನ್ ಯಾಕೋ ಕರ್ಕೊಂಬಂದೆ ಅವಳ? ಇಲ್ಲಿ ಕಷ್ಟಪಡ್ತಿರೋದು ಮೈಥಿಲಿ ಅವರಮ್ಮ, ನನ್ನ ಅತ್ತೆ. ಅವ್ರ ಕಷ್ಟದಲ್ಲಿರ್ಬೇಕಾದ್ರೆ ಮಗಳಾಗಿ ಮೈಥಿಲಿ ಬರ್ದೇ ಇದ್ರೆ ಇನ್ಯಾರು ಬರ್ತಾರೆ? ಮೈಥಿಲಿ ಏನು ಇಲ್ಲೇ ಇವ್ರ ಜೊತೆ ಇರೋದಕ್ಕೆ ಬಂದಿದ್ದಾಳ, ಅವ್ರಿಗೆ ಹೆಲ್ಪ್ ಮಾಡೋದಕ್ಕೆ ಅಂತ ತಾನೇ ಬಂದಿದ್ದಾಳೆ. ಮೈಥಿಲಿ, ನಾನು ಹೇಳ್ತಾ ಇದ್ದೀನಿ, ನೀನು ಹೋಗಿ ಅವ್ರಿಗೆ ಹೆಲ್ಪ್ ಮಾಡು. ಹೇ ಸುಹಾಸಿನಿ,
ನೀನು ಆ ಲೀಲಾ ಕೃಷ್ಣ ಈ ಶಿವರಾಜು ನೀವ್ 3 ಜನ ಸೇರ್ಕೊಂಡು ನನ್ನ ಕಳ್ತನದ ಕೇಸಲ್ಲಿ ಸಿಕ್ಕಾಕ್ಸಿ ಮನೆ ಖಾಲಿ ಮಾಡಿಸ್ತಿದ್ದೀರಾ ಅಂತ ನನಗೆ ಗೊತ್ತು. ಆದ್ರೂ ಕೂಡ ನಾನೇ ತಪ್ಪು ಮಾಡಿದ್ದು ಅಂತ ನೀವು ನಿರೂಪಿಸಿರೋದ್ರಿಂದ ತಲೆ ತಗ್ಗಿಸ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲ ಅಂದಿದ್ರೆ ನಿಮ್ಮಲ್ಲಿ ಎಲ್ಲರನ್ನೂ ಒಬ್ಬೊಬ್ರಾಗಿ ಫುಟ್ಬಾಲ್ ಆಡಿಸ್ಬಿಡ್ತಿದ್ದೆ. ಅಮ್ಮ, ಇಷ್ಟಾಗಿದ್ ಸಾಲ್ದಾ? ಇನ್ನೂ ಆವೇಶ ಪಡ್ತಾ ಇದ್ಯಾ? ಹೀಗೆ ಬಾಯಿಗೆ ಬಂದ ಹಾಗೆ ಮಾತಾಡಿದ್ದಕ್ಕೆ ಅಲ್ವಾ ಇವತ್ತು ಈ ಪರಿಸ್ಥಿತಿನಲ್ಲಿರೋದು. ಏನಾ ನೀನು ಕೂಡ ನಿಮ್ಮ ಅತ್ತೆಗೆ ಸಪೋರ್ಟ್ ಮಾಡಕತ್ತೇನ? ಅಜ್ಜಿ, ಅಲ್ಲಿ ನಡೆದಿರೋದಕ್ಕೆ ಮನೆ ಖಾಲಿ ಮಾಡ್ತೀವಿ ಅಂತ ಮಾತ್ ಕೊಟ್ಟಿದೀವಿ. ಸಾಧ್ಯವಾದಷ್ಟು ಬೇಗ ಆ ಕೆಲ್ಸ ಮಾಡಿ ಮುಗ್ಸೋಣ. ಮಾಮ, ಈ ಸತ್ಯವತಿ ವನಜಾನ ನೋಡ್ತಾ ಇದ್ರೆ ನನ್ನ ಹೊಟ್ಟೆ ಚುರ್ರತ್ತಿದೆ ಮಾಮ. ನಿಜಾನೇ ಕಣ, ಸತ್ಯವತಿ ಏನೋ ಆಂಟಿ ಆಗ್ಬಿಟ್ಟಿದ್ದಾಳೆ, ಆ ವನಜ ಏನೋ ಅಜ್ಜಿ ಆಗ್ಬಿಟ್ಟಿದ್ದಾಳೆ. ಇವ್ರೇನಾದ್ರೂ ವಯಸ್ಸಲ್ಲಿದ್ದಿದ್ರ. ಲೇ ಶಿವರಾಜು, ಹೊಡೆದ್ರ ಮುಖ ಪಚ್ಚಡಿ ಆಗ್ಬೇಕು ನಿಂದ. ನಿನ್ ಮುಖನ್ ಯಾವತ್ತಾದ್ರೂ ಕನ್ನಡ ಒಳಗ್ ನೋಡ್ಕೊಂಡು ಎನ್ನಿ ಚಿಂಪಾಂಜಿಗ್ ಹುಟ್ಟವನ. ಲೇ, ಇವತ್ತು ನನ್ ಟೈಮ್ ಕೆಟ್ಟಿರ್ಬೋದು, ಕಾಲಚಕ್ರ ತಿರುಗ್ತಾ ಇರುತ್ತೆ. ಆ ರೀತಿ ಇವತ್ತು ನಿಮ್ಗೆಲ್ಲ ಈ ಸತ್ಯವತಿ ಸಿಕ್ಕಾಕೊಂಡಿದ್ದಾಳೆ. ನೋಡ್ತಾ ಇರಿ, ಬಾಲ್ ಹೇಗೆ ಸ್ಪೀಡ್ ಆಗಿ ಹೋಗಿ ಗೋಡೆಗೆ ತಾಗಿ ವಾಪಸ್ ಬರುತ್ತೆ ಅಂತ. ಅದಕ್ಕಿಂತ 2ರಷ್ಟು ವೇಗವಾಗಿ ಮತ್ತೆ ಇದೇ ಕಾಲೋನಿಗೆ ಬರ್ತೀನಿ. ನಿಮ್ ಮನೆ ಪಕ್ಕದಲ್ಲೇ ಸೆಟಲ್ ಆಗ್ತೀನಿ. ಆಗ 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 ಇರುತ್ತೆ ಒಬ್ಬೊಬ್ಬರಿಗೂ ಮಾರಿ ಹಬ್ಬ. ಸರಿ ಸರಿ, ಸತ್ಯವತಿ, ಇಲ್ಲಿವರೆಗೂ ಆಗಿರೋ ಸಾಲ್ದ, ಹೋಗೋಣ ಬಾ. ನಿಂತ್ಕೊಳ್ಳಿ. ಗುಡಿಲಿರೋ ದೇವ್ರನ್ನೇ ಸುಮ್ನೆ ಬಿಟ್ಟಿಲ್ಲ, ಇನ್ನು ಕಾಲನಿ ಜನಗಳನ್ನ ಹೇಗ್ ಸುಮ್ನೆ ಬಿಟ್ಟಿರ್ತಾರೆ? ಮರ್ಯಾದೆಯಿಂದ ನಿಮ್ ಹತ್ರ ಕಳ್ತನ ಮಾಡಿರೋ ವಸ್ತುಗಳನ್ನ ಎಲ್ಲಾರ್ಗೂ ಕೊಟ್ಟು ಹೊರಟೋಗಿ. ಏಯ್, ಏನೇ ಮಾತಾಡ್ತಾ ಇದ್ಯಾ? ಯಾವ ಕಳ್ತನದ ವಸ್ತು? ಹಾ, ಯಾವ್ದು? ಪ್ಲೀಸ್ ಅತ್ತೆ, ಇಷ್ಟೊತ್ತು ನಮ್ಮಪ್ಪ ಅಮ್ಮನ್ನ ಅವಮಾನ ಮಾಡಿದ್ ಸಾಕು. ದಯವಿಟ್ಟು ಅವ್ರ ಪಾಡಿಗೆ ಅವ್ರನ್ನ ಹೋಗೋದಕ್ ಬಿಡಿ. ನೀನೇನು ಅವ್ರಿಗೆ ಸಪೋರ್ಟ್ ಮಾಡ್ಕೊಂಡು ಮಾತಾಡ್ತಿದ್ಯಾ? ಆ ಕಳ್ತನ ಮಾಡಿರೋ ವಸ್ತುಗಳಲ್ಲಿ ನಿನ್ಗೇನಾದ್ರೂ ಪಾಲ್ ಕೊಡ್ತೀವಿ ಅಂತ ಹೇಳಿದಾರಾ? ಮೈಥಿಲಿ, ಅವ್ರಿಗೆ ಏನೇನೋ ಅನುಮಾನ ಇದೆ, ಅದನ್ನೆಲ್ಲ ಕ್ಲಿಯರ್ ಮಾಡ್ಕೊಳ್ಳಿ. ಅಮ್ಮ, ಹುಡ್ಕೊಳ್ಳಿ. ತ್ರಿಷಾ, ಇವ್ರ ಬ್ಯಾಗನ್ನೆಲ್ಲ ಚೆಕ್ ಮಾಡಿ ಅದ್ರಲ್ಲಿ ಕಳ್ತನದ ವಸ್ತುಗಳಿದ್ರೆ ಅದನ್ನೆಲ್ಲ ಕಾಲೋನಿ ಜನಗಳಿಗೆ ಹ್ಯಾಂಡ್ ಓವರ್ ಮಾಡ್ಬಿಡು. ಸರಿ ಆಂಟಿ. ಏಯ್ ಏಯ್, ಇದವತ್ತು ಲೀಲಾಕೃಷ್ಣ ಅವರು ನನ್ನ ಬ್ಯಾಗಲ್ಲಿ ಹಾಕಿದ ಉಂಗ್ರ. ಅದು ಈ ಬ್ಯಾಗಲ್ಲಿ ಹೇಗ್ ಬಂತು? ಹಲೋ, ನಮ್ ಲೀಲಾಕೃಷ್ಣ ಅಣ್ಣ ನಿನ್ ಬ್ಯಾಗಲ್ಲಿ ಹಾಕಿದಕ್ಕೆ ಅದ್ ಬಂದಿಲ್ಲ. ನೀನೇ ಅವತ್ತೊಂದಿನ ನಮ್ಮ ಅಣ್ಣನಿಂದ ಆ ಉಂಗ್ರನ ಕದ್ದಿದ್ದಕ್ಕೆ ಸಿಕ್ಕಿದ್ದು. ಅಮ್ಮ ಮಾತ್ರ ಅನ್ಕೊಂಡಿದ್ದೆ, ಮಗಳು ಕೂಡ ಕಳ್ತನ ಮಾಡೋದ್ರಲ್ಲಿ ಎಕ್ಸ್ಪರ್ಟ್. ಏಯ್, ನನಗೇನ್ ಬೇಕಾದ್ರೂ ಹೇಳಿ, ನನ್ ಮಗಳಿಗೆ ಏನಾದ್ರೂ ಹೇಳಿದ್ರೆ ಮರ್ಯಾದೆ ಸಿಗಲ್ಲ. ಶಂಕರ, ಕಳ್ಳಿ ಮಗಳನ್ನ ಕಳ್ಳಿ ಅಂದಿದ್ದಕ್ಕೆ ಕೋಪ ಬಂದಿದೆ ಕಣೋ. ಹೊಡಿದ್ರೆ ಹಲ್ಲು ಉದ್ರ ಹೋಗ್ಬಿಡ್ಬೇಕು. ಯಾರೋ ಕಳ್ಳಿ? ನಿಜ ಹೇಳ್ಬೇಕಂದ್ರೆ ಕಳ್ಳಿ ನಾನಲ್ಲ, ಇವ್ರಣ್ಣ ಲೀಲಾಕೃಷ್ಣನೇ ಕಳ್ಳ. ಅವತ್ ಇವ್ರಣ್ಣ ಕಳ್ತನ ಮಾಡ್ತಿದ್ದಾಗ ನಾನೇ ಹಿಡ್ಕೊಂಡಿದ್ದೆ. ಆ ಆರೋಪ ಅವ್ರ ಮೇಲೆ ಹೋಗ್ಬಾರ್ದು ಅಂತ ಆ ಉಂಗ್ರನ ನನ್ ಬ್ಯಾಗಿಗೆ ಹಾಕಿದ್ರು. ಆಮೇಲೆ ಉಂಗ್ರ ಮಿಸ್ ಆಗಿತ್ತು. ಇಷ್ಟು ದಿನ ಆದ್ಮೇಲೆ ಸಿಕ್ಕಿದೆ. ಅದ್ ಬಿಟ್ಟು ನಾನೇನು ಕಳ್ತನ ಮಾಡಿಲ್ಲ. ಸರಿ ಬಿಡು, ಏನಾದ್ರೇನಂತೆ, ನಾವು ಕಳ್ಕೊಂಡಿರೋ ಉಂಗ್ರ ನಿಮ್ ಮನೆಯಲ್ಲಿ ಸಿಕ್ಕಿದೆ. ಆದ್ರಿಂದ ನಿಮ್ಮಮ್ಮ ಕಳ್ಳಿ ಅನ್ನೋ ಸತ್ಯ ಇಲ್ಲಿಗೆ ಸಮರ್ಥನೆ ಆಗೋಯ್ತು. ನನ್ನ ಗುರಾಯಿಸ್ಕೊಂಡು ನೋಡಿದ್ ಸಾಕು, ಹೊರಡ್ತಾ ಇರಿ ಇಲ್ಲಿಂದ. ಹೋಗ್ದೆ
ಇನ್ನು ಇಲ್ಲೇ ಇದು ಸಂಸಾರ ಮಾಡ್ತೀವಿ ಅನ್ಕೊಂಡ್ಯಾ? ಅಮ್ಮ ನಡಿ. ಸತ್ಯವತಿ ಆಂಟಿ, ಬಾಯ್ ವನಜ ಅಜ್ಜಿ, ಬಾಯ್. ಅಲ್ವೋ ಶಂಕರ, ಗುಣಶೇಖರ ಏನೋ ಹೊಸದಾಗಿ ಗಡ್ಡ ಅಂಟಿಸ್ಕೊಂಡು ಹೋಗ್ತಾ ಇದ್ದಾನೆ. ಅಯ್ಯೋ ದೇವ್ರ, ಒಟ್ಟು ಕುಟುಂಬನ ಹಿಂಗ ಬೀದಿ ಪಾಲ್ ಮಾಡ್ದ್ಯಲ್ಲೋ ದೇವ್ರೆ. ಆಶ್ರಯಕ್ಕ ನೆಲನೇ ಇಲ್ದೇ ಇರೋ ಹಂಗ್ ಮಾಡ್ಬಿಟ್ಟಲ್ಲಪ್ಪ ದೇವ್ರ. ಕಳ್ತನ ಮಾಡೋ ದಿನಗಳಲ್ಲಿ ನನ್ನ ಯಾರು ಹಿಡಿಯೋದಕ್ಕಾಗಿರ್ಲಿಲ್ಲ. ಆದ್ರೆ ಇವತ್ತು ಯಾವ ಕಳ್ತನನೂ ಮಾಡ್ದೆ ಆರೋಪ ಹೊರಿಸಿ ನನ್ನನ್ನ ಬೀದಿ ಪಾಲ್ ಮಾಡ್ಬಿಟ್ರು. ಇದೆಲ್ಲ ಆ ಶಿವರಾಜೆ ಮಾಡಿದ್ದು. ಬೀದಿ ಪಾಲ್ ಮಾಡಿದ್ದು ಆ ಶಿವರಾಜನೋ ಶಂಕರನೋ ಅಲ್ಲ ಸತ್ಯವತಿ. ಈ ಹಿಂದೆ ನೀನ್ ಮಾಡಿದ್ ಕಳ್ತನ ಇವತ್ತು ನಿನ್ನ ಈ ಕುಟುಂಬನ ಬೀದಿ ಪಾಲ್ ಮಾಡಿರೋದು. ನಿನ್ನಿಂದ ತಪ್ಪಾಗಿರ್ಲಿಲ್ಲ ಅಂದಿದ್ರೆ ಇವತ್ತು ನಮಗೆ ಈ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ. ಅಂದ್ರೆ ಎಲ್ಲರ ಜೊತೆ ನೀವು ನನ್ನ ಅಂತಿದ್ದೀರಾ? ಅನ್ನಿ ಏನ್ ಮಾಡೋದು? ಎಲ್ಲ ನನ್ ಕರ್ಮ. ಅಮ್ಮ, ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ಈಗ್ಲೇ ನಾನು ಮತ್ತೆ ಉತ್ತಮ್ ಅವರು ಪಕ್ಕದ ಕಾಲೋನಿಗೆ ಹೋಗಿ ಬಾಡ್ಗೆ ಮನೆ ಇದ್ರೆ ಬಂದು ನಿಮ್ಮನ್ ಕರ್ಕೊಂಡ್ ಹೋಗ್ತೀವಿ. ಉತ್ತಮ್ ಅವ್ರೆ, ಹೋಗಣ್ವಾ? ಏನ್ ಮೈತಿಲಿ ನೀನ್ ಕೂಡ ಈಗಿಂದೀಗ್ಲೇ ರೆಂಟ್ಗೆ ಮನೆ ಸಿಗ್ಬೋದು, ಸಿಗದೆ ಇರ್ಬೋದು. ಅಲ್ಲಿವರೆಗೂ ನಮ್ಮ ಫ್ಯಾಮಿಲಿಯವರು ಈ ರೀತಿ ಬೀದಿಲೇ ಇರ್ಬೇಕಾ? ಇದನ್ ಬಿಟ್ಟು ಬೇರೆ ದಾರಿ ಇಲ್ಲ ಅಲ್ವರಿ? ಯಾಕಿಲ್ಲ ಮಾವ, ಎಲ್ರೂನುವೆ ನಮ್ಮನೆಗೆ ಹೋಗೋಣ ಬನ್ನಿ. ಏನು ತಮ್ಮ ನೀನ್ ಹೇಳ್ತಿರೋದು? ಹೌದು ಮಾವ, ನಡೆದಿರೋ ವಿಷಯ ಎಲ್ಲ ನಮ್ಮ ಮನೆಯವ್ರಿಗೆಲ್ಲ ಗೊತ್ತಿರೋದ್ರಿಂದ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಬಾಡಿಗೆಗೆ ಮನೆ ಸಿಗೋವರೆಗೂ ನಮ್ಮನೆಲ್ಲ ಇರೋದಕ್ಕೆ ಬಿಡ್ತಾರೆ ಅನ್ನೋದು ನನ್ನ ನಂಬಿಕೆ. ಬೇಡ ಕಣಪ್ಪ, ಎಷ್ಟೇ ಕಷ್ಟ ಬಂದ್ರು ಎಷ್ಟೇ ಅವಮಾನ ಆದ್ರೂ ಕೂಡ ಮಗಳನ್ನ ಕೊಟ್ಟಿರೋ ಮನೆಯಿಂದ ನಾವು ದೂರ ಇರೋದೇ ಒಳ್ಳೇದು. ಏನ್ ಅಳಿಯಂದ್ರ ನೀವು ಕೂಡ ಕರೆದ ಹೆಣ್ ಕೊಡ್ತೀವಿ ಅಂದ್ರ ಕರೆದ ನಾಮ ಇಟ್ಟಂಗಾತ ನಿಮ್ ಕಥಿ. ನಮ್ಮ ಅಳಿ ಅಂದ್ರೆ ಮನೆಗ್ ಬನ್ನಿ ಅಂತ ಕರಿತಾ ಇದ್ರೆ ಬರಲ್ಲ ಅಂತ ಹೇಳ್ತಾ ಇದ್ದೀರಲ್ರಿ. ಇಲ್ ನೋಡಿ, ನೀವ್ ಬರಲ್ಲ ಅಂದ್ರೆ ಎಲ್ಲಾದ್ರೂ ಹೋಗ್ ಮಲ್ಕೊಳ್ಳಿ, ನಾವ್ ಮಾತ್ರ ಹೋಗ್ತೀವಿ. ಅಮ್ಮ ನಡಿ. ಮೈಥಿಲಿ ತಗೋ ತಗೋ, ಹಿಡ್ಕೊ, ಎತ್ಕೊಂಡ್ ಬಾರೆ. ದರಿದ್ರದವರೆಲ್ಲ ತಲೆ ಮರೆಸ್ಕೊಳ್ಳೋದಕ್ಕೆ ನನ್ ಮನೇನೇನಾದ್ರೂ ಧರ್ಮಛತ್ರ ಅನ್ಕೊಂಡಿದ್ದೀರಾ? ಈ ಕಳ್ಳಿ ನಮ್ ಕಾಲೋನಿನಲ್ಲಿ ಇರಬಾರ್ದು ಅಂತ ಕಾಲನಿಯವರೆಲ್ಲ ಜೊತೆಗ್ ಸೇರ್ಕೊಂಡು ಇವಳನ್ನ ಕಾಲನಿಯಿಂದ ಹೊರಗೆ ಓಡಿಸ್ತಾ ಇದ್ರೆ ನಾನ್ ಹೇಗ್ ನಿಮ್ಮನ್ನ ನಮ್ಮನೇಲಿ ಇಟ್ಕೋತೀನಿ ಅನ್ಕೊಂಡಿದ್ದೀರಾ? ಅಮ್ಮ ಪ್ಲೀಸ್ ಅಮ್ಮ, ಎಷ್ಟೇ ಬೇಡ ಅನ್ಕೊಂಡ್ರು ಇವರೆಲ್ಲ ನಮ್ ಸಂಬಂಧಿಕರು. ಸುಹಾಸಿನಿಯವ್ರ ಬೀಗ್ತಿಗೆ ಆಶ್ರಯಕ್ಕೋಸ್ಕರ ಮನೆ ಇಲ್ದೇನೆ ಈ ರೀತಿ ನಡು ಬೀದಿಲ್ ನಿಂತ್ಕೊಂಡಿದ್ದಾರೆ ಅಂದ್ರೆ ಅವಮಾನ ಆಗೋದು ಯಾರಿಗಮ್ಮ? ನಮ್ಗೆ ಅಲ್ವಾ? ಏನೋ ಇಮೋಷನಲ್ ಬ್ಲಾಕ್ ಮೇಲ್ ಮಾಡ್ತಾ ಇದ್ಯಾ? ಅಮ್ಮ ಪ್ಲೀಸ್ ಅಮ್ಮ. ನೋಡು, ಕಳ್ತನ ಮಾತ್ರ ಗೊತ್ತಿದ್ದು ಒಳ್ಳೆತನ ಸ್ವಲ್ಪನೂ ಗೊತ್ತಿಲ್ದೇ ಇರೋ ನಿಮ್ಮತ್ತೆಗೆ ಜಾಗ ನಾನ್ ಕೊಡಲ್ಲ. ಇಷ್ಟ ದಿನದಿಂದ ಅವ್ರು ಮಾಡಿರೋ ಪಾಪದ ಕೊಡ ತುಂಬಿ ಇವಾಗ ಅವರು ಈ ಜಾಗ ಬಿಟ್ಟು ಹೊರಟೋಗ್ತಾ ಇದ್ದಾರೆ. ಅಂತ ಈ ಕಳ್ಳಿನ ನಮ್ಮನೆ ಕರೆಸ್ಕೊಳ್ಳೋದು ಅಂದ್ರೆ ದಾರಿಲ್ ಹೋಗ್ತಾ ಇರೋ ದರಿದ್ರ ಅಂತಂದು ನನ್ ಪಕ್ಕದಲ್ಲಿ ಇಟ್ಕೊಂಡ್ ಹಾಗೇನೆ. ಹೌದು ಉತ್ತಮ್, ನಿನ್ ಹೆಂಡತಿ ಮನೆಯವ್ರನ್ನ ಕರ್ಕೊಂಡ್ ಬಂದು ನಮ್ಮನೇಲಿ ಇಟ್ರೆ ಸುಹಾಸಿನಿ ಅವರು ಕಳ್ಳರನ್ನ ಸಪೋರ್ಟ್ ಮಾಡ್ತಾರೆ ಅಂತ ಜನ ಅಂತಾರೆ. ಸತ್ಯವತಿ ಮಾಡಿರೋ ಕಳ್ತನದಲ್ಲಿ ಇವ್ರದ್ದು ಕೈವಾಡ ಇದೆ ಅಂತ ಅನ್ಕೋತಾರೆ. ನೀನ್ ನಿಲ್ಲಿಸ್ತೀಯಾ? ಸಾಧ್ಯ ಆದ್ರೆ ಸಹಾಯ ಮಾಡು, ಇಲ್ಲಂದ್ರೆ ಬಾಯಿ ಮುಚ್ಕೊಂಡು ನಿನ್ ಕೆಲ್ಸ ಏನಿದೆ ನೋಡ್ಕೋ. ಉತ್ತಮ್, ಲಾಸ್ಟ್ ಅಂಡ್ ಫೈನಲ್ ಆಗಿ ಹೇಳ್ತಾ ಇದ್ದೀನಿ, ನಾನ್ ಬೇಡ ಅಂದ್ಮೇಲೂ ನನಗ್ ಗೊತ್ತಿಲ್ದೆ ನಿಮ್ಮತ್ತೆ ಅವ್ರನ್ನ ನಮ್ಮನೆ ಕರೆಸ್ಕೊಂಡು ಇಟ್ಕೊಂಡೆ ಅನ್ಕೋ, ಇನ್ ಜೀವನದಲ್ಲಿ ನನ್ ಮುಖಾನ ನಿನಗ್ ತೋರ್ಸಲ್ಲ. ನಮ್ಮನೆಯಿಂದ ನಾನೇ ಶಾಶ್ವತವಾಗಿ ಹೊರಟೋಗ್ಬೇಕಾಗತ್ತೆ. ಅಮ್ಮ ಹೌದು, ಇದನ್ನ ನಿನ್ಗೆ ಹೆದರ್ಸೋದಕ್ಕೋ ಅಥವಾ ನೀನ್ ಮಾಡ್ದ ಹಾಗೆ ಇಮೋಷನಲ್ ಬ್ಲಾಕ್ ಮೇಲ್ ಮಾಡ್ಕೊಂಡು ಹೇಳ್ತಾ ಇಲ್ಲ ನಾನು. ಒಂದ್ ಕಳ್ಳಿ ಜೊತೆಗ್ ಬದುಕಕ್ ಇಷ್ಟ ಇಲ್ಲದೆ ಹೇಳ್ತಾ ಇದ್ದೀನಿ. ನಿನಗಮ್ಮ ಬೇಕು ಅಂತ ಅನ್ಸಿದ್ರೆ ನಿಮ್ಮತ್ತೆ ಫ್ಯಾಮಿಲಿ ಅವ್ರನ್ನ ಬಿಡ್ಲೇಬೇಕು. ಅತ್ತೆ, ತುಂಬಾ ದಿನ ಇರಕ್ ಬೇಡ ಅತ್ತೆ, ಒಂದೆರಡು ದಿನ ಇರೋದಕ್ಕೆ ಅವಕಾಶ ಕೊಡಿ ಸಾಕು.
ಅಷ್ಟ್ರಲ್ಲಿ ನಾನು ಆಗಲ್ಲ. ನಿನ್ ನಡವಳಿಕೆ ನೋಡ್ತಾ ಇದ್ರೆ ನನಗ್ ಗೊತ್ತಿಲ್ದಿರೋ ಹಾಗೇನೆ ಇವ್ರನ್ನೆಲ್ಲ ಕರ್ಕೊಂಡ್ ಬಂದ್ ನಮ್ಮ ಮನೇಲಿ ಬಚ್ಚಿಡೋ ತರ ಕಾಣ್ತಿದ್ಯಾ. ಅದ್ ಹಾಗಲ್ಲ ಅತ್ತೆ. ಅದಕ್ಕೆ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ನನಗೆ ಮೋಸ ಮಾಡಿ ಇವ್ರನ್ನೇನಾದ್ರೂ ನಮ್ಮ ಮನೆಗ್ ಕರ್ಕೊಂಡ್ ಬಂದ್ರೆ ಒಂದು ನಾನು ನನ್ನ ತವ್ರ ಮನೆಗೆ ಹೊರಟೋಗ್ತೀನಿ, ಇಲ್ಲ ಅಂದ್ರೆ ನಿನ್ನನ್ನ ನಿನ್ ತವ್ರ ಮನೆಗೆ ಕಳಿಸ್ತೀನಿ. ಅಮ್ಮ ಅಷ್ಟು ದೂರ ಯಾಕಮ್ಮ? ತವ್ರ ಮನೆಗೋಸ್ಕರ ಮೈಥಿಲಿ ಎಷ್ಟು ದೂರ ಬೇಕಾದ್ರೂ ಹೋಗ್ತಾಳೆ ಕಂದ, ಅದಕ್ಕೆ ಹಾಗೆ ಹೇಳ್ದೆ. ಇವ್ರೇನಾದ್ರೂ ನನ್ ಮನೆಗ್ ಕಾಲಿಟ್ರೆ ಒಂದು ನೀನು ನನ್ನನ್ನ ಮರ್ತು ಬಿಡ್ಬೇಕಾಗತ್ತೆ, ಇಲ್ಲ ಅಂದ್ರೆ ನಿನ್ ಹೆಂಡತಿನ ಬಿಡ್ಬೇಕಾಗತ್ತೆ. ಅದನ್ನ ನೆನ್ಪಿಟ್ಕೊ ತ್ರಿಷಾ. ಛೇ, ಹಾ, ದೇವ್ರು ವರ ಕೊಟ್ರು ಪೂಜಾರಿ ವರ ಕೊಡ್ಲಿಲ್ಲ ಅನ್ನೋ ಹಂಗ ಆಶ್ರಯ ಪಡೆಯೋದಕ್ಕ ಬೀಗ್ತಿಯವ್ರ ಮನಿ ಐತಿ ಅನ್ಕೊಂಡ್ವಿ. ಈಗ ಆಶ್ರಯ ಇಲ್ದೇ ಇರೋ ಹಂಗಾತಲ್ಲ. ಸುಹಾಸಿನವ್ರು ಹೇಳಿದ್ನ ಕೇಳಿಸ್ಕೊಂಡ್ರಿ ಅಲ್ವಾ? ನಾವೀಗ ಏನೇ ಮಾಡಿದ್ರು ಕೂಡ ಅದರಿಂದ ನಮ್ಮ ಮಗಳ ಜೀವನನೇ ನಾಶ ಆಗೋದು. ಅದ್ರ ಬದಲು ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗೋದೇ ಒಳ್ಳೇದು. ಬನ್ನಿ ಹೋಗೋಣ. ಒಂದ್ ನಿಮಿಷ ಮಾವ, ನಮ್ಮ ಅಮ್ಮನ ಬಗ್ಗೆ ನಿಮ್ಗೆ ಗೊತ್ತಲ್ವಾ? ಆಂಟಿ ಮೇಲರು ಕೋಪದಿಂದನೋ ಆವೇಶದಿಂದನೋ ಹಾಗೆ ಮಾತಾಡಿದ್ದಾರೆ. ಅದನ್ನೆಲ್ಲ ನೀವು ಮನ್ಸಲ್ಲಿ ಇಟ್ಕೋಬೇಡಿ. ಯಾವುದೋ ಒಂದು ರೀತಿಯಲ್ಲಿ ನಿಮ್ಮನ್ನ ನಾನು ಮನೆ ಕರ್ಕೊಂಡು ಹೋಗ್ತೀನಿ. ಪ್ಲೀಸ್ ನನ್ನ ಜೊತೆ ಬನ್ನಿ. ಬೇಡ ಕಣಪ್ಪ, ನಮ್ಮಿಂದ ನಿಮ್ಮ ಜೀವನಕ್ಕೆ ರಿಸ್ಕ್ ಆಗೋದು ಇಷ್ಟ ಇಲ್ಲ. ನಮ್ಮ ಪಾಡಿಗೆ ನಮ್ಮ ಮನೆ ಇರಕ್ಕೆ ಬಿಟ್ಬಿಡಿ ಅಷ್ಟೇ. ಏ ಬಂಟಿ, ಹೋಗಿ ಆಟೋ ಇಡಿ, ಎಲ್ಲ ಎತ್ಕೊಂಡು ಊರಾಚೆ ಇರೋ ದೇವಸ್ಥಾನಕ್ಕೆ ಹೋಗೋಣ. ಒಂದ್ ನಿಮಿಷ ಅಪ್ಪ. ಉತ್ತಮ್ ಅವ್ರೆ, ನನ್ಗೊಂದು ಐಡಿಯಾ ಬಂತು. ಏನದು ಮೈಥಿಲಿ? ಆ ಕಡೆ ಅತ್ತೆಗೂ ಬೇಜಾರಾಗ್ದಿರೋ ಹಾಗೆ ಈ ಕಡೆ ಅಪ್ಪ ಅಮ್ಮಂಗೂ ಬೇಜಾರಾಗ್ದಿರೋ ಹಾಗೆ ಇವ್ರನ್ನ ನಮ್ಮನೆಲ್ಲೇ ಇಟ್ಕೋಬಹುದು. ಅದೇಗೆ? ಪ್ಲಾನ್ ಸೂಪರ್ ಮೈಥಿಲಿ, ಅದ್ಭುತವಾಗಿದೆ. ಆದ್ರೆ ನಿಮ್ ಮನೆಯವರು ಅದಕ್ಕೆ ಒಪ್ಕೋಬೇಕಲ್ವಾ? ನೋಡಪ್ಪ, ನಮ್ ಬಗ್ಗೆ ನೀನ್ ಏನ್ ಟೆನ್ಷನ್ ಮಾಡ್ಕೋಬೇಡ. ನಿನ್ ಪ್ಲಾನ್ ನೀನ್ ಮಾಡ್ಕೋ. ನೀನ್ ಏನ್ ಹೇಳಿದ್ರು ಅದನ್ನ ಮಾಡಾಕ ನಾವು ಸಿದ್ಧರಾಗೇವಿ. ಅಲ್ಲೋಡಿ, ಕೇಳಿಸ್ಕೊಂಡ್ರಲ್ವಾ? ನಮ್ ಮನೆಯವ್ರ ಬಗ್ಗೆ ಯಾವ್ದೇ ಟೆನ್ಷನ್ ಇಲ್ಲ ರೀ. ಈಗ್ಲೇ ರಾಮಯ್ಯ ತಾತಂಗ್ ಫೋನ್ ಮಾಡಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಒಂದ್ ನಿಮಿಷ ಫೋನ್ ಕೊಡಿ. ತಗೋ. ಹಲೋ ತಾತ. ತಾತ, ಅಕ್ಕ ಹೇಳಿದ್ದಲ್ಲ ನೆನಪಿದೆ ತಾನೆ? ಎಲ್ಲ ನೆನಪಿದ್ಯೋ ಮೊಮ್ಮಗನೇ? ಅಲ್ಲಿ ನೋಡು, ನನ್ನ ಅಳಿಯ ಲೀಲಾಕೃಷ್ಣ ಬರ್ತಾ ಇದ್ದಾನೆ. ಈಗ ನೀನ್ ಆಕ್ಟಿಂಗ್ ನ ಶುರು ಮಾಡ್ಕೋ. ಶುರು ಮಾಡ್ಬೇಕಾದ್ರೆ ನಾನಲ್ಲ, ನೀವು. ಓಹೋ, ಹೌದಲ್ವಾ? ಕಾಜಲ್, ಇಷ್ಟ ದಿನ ಎಲ್ಲಿ ಹೋಗಿದ್ದೆ? ಏನಾಗಿದ್ದೆ? ನನ್ ತವ್ರ ಮನೆಗೆ ಹೋಗಿದ್ದೀರಾ ಅಮ್ಮಯ್ಯನವ್ರೆ? ಹಾಗಾದ್ರೆ ನಮ್ಮ ಪ್ರೀತಿ ವಿಷಯ, ಮದುವೆ ವಿಷಯ ನಿಮ್ ಮನೆಯವ್ರಿಗೆಲ್ಲ ಹೇಳಿದ್ಯಾ? ಮದ್ವೆನಾ? ಮತ್ತೊಂದು ಮದ್ವೆನಾ? ಹೌದು, ಕಾಜಲ್ಗೂ ನನಗೂ ಮದುವೆ. ಈ ಸುಂದರವಾಗಿರೋ ಹುಡುಗಿರು ಇಂಥ ಮುದುಕರಿಗೆ ಯಾಕೆ ಸಿಗ್ತಾರೋ ಅರ್ಥನೇ ಆಗಲ್ಲಪ್ಪ. ಸಾರಿ ರಾಮಯ್ಯನವ್ರೆ, ನಮ್ ಪ್ರೀತಿ ವಿಚಾರ ನಮ್ಮ ಮನೆಯವ್ರಿಗೆ ಹೇಳಿದ್ರೆ ನೀಗ ಮುದ್ಕನ್ ಬಿಟ್ಟು ಇನ್ಯಾರೋ ಸಿಗ್ಲಿಲ್ವಾ ಅಂದ್ರು. ಬೇಕಿದ್ರೆ ತಲೆ ಮೇಲೆ ಕೂದ್ಲಿಲ್ಲ ಅಂದ್ರು ಪರವಾಗಿಲ್ಲ, ಒಳ್ಳೆ ಹುಡುಗನ್ ನೋಡಿ ಇಷ್ಟಪಡು ಮದ್ವೆ ಮಾಡ್ಕೊಡ್ತೀನಿ ಅಂದ್ರು. ಆದ್ರೆ ನಿನ್ನಂತ ಮುದ್ಕಂಗ್ ಕೊಟ್ಟು ಮದ್ವೆ ಮಾಡ್ಕೊಡಲ್ಲ ಅಂತ ಹೇಳಿದ್ರು. ಹೌದಾ? ನಿಜವಾಗ್ಲೂ ತಲೆ ಮೇಲೆ ಕೂದ್ಲಿಲ್ಲ ಅಂದ್ರೂ ಪರವಾಗಿಲ್ಲ ಅಂದ್ರ? ಕೂದ್ಲೇ ಅಲ್ಲ, ಬುದ್ಧಿ ಜ್ಞಾನ ಇಲ್ಲದೆ ಇದ್ರು ಪರವಾಗಿಲ್ಲ, ಕೊಟ್ಟು ಮದ್ವೆ ಮಾಡ್ಕೊಡ್ತೀವಿ ಅಂದ್ರಂತೆ. ಹೌದಾ? ಲೀಲಾಕೃಷ್ಣ ಅವರೇ, ನಿಮ್ಮ ಹತ್ರ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡ್ಬೇಕು. ಆಯ್ತಾಯ್ತು, ಬಾ ಬಾ ಬಾ, ಸೈಡ್ಗೆ ಹೋಗೋಣ. ನೀವಿಲ್ಲೇ ಇರಿ. ನಿನ್ ಬಾ ಬಾ ಬಾ. ಏನ್ರಿ, ನಾ ಹೋಗಿ ಅಜ್ಜಿನ ಕರ್ಕೊಂಡ್ ಬರೋಣ, ಬನ್ನಿ. ನಡಿ. ಹೇಳು, ಏನ್ ವಿಷಯ? ಲೀಲಾ ಅವ್ರೆ, ಆ ರಾಮಯ್ಯನವ್ರ ಕಷ್ಟ ನೋಡಕ್ಕಾಗ್ದೆ ಮದ್ವೆ ಮಾಡ್ಕೋತೀನಿ ಅಂತ ಮಾತು ಕೊಟ್ಟೆ. ಆದ್ರೆ ನಿಜ ಅಂದ್ರೆ ನಾನ್ ಪ್ರೀತಿಸಿದ್ ನಿಮ್ಮನ್ನೇ ಲೀಲಾ ಅವ್ರೆ. ನಿಜವಾಗ್ಲೂನಾ? ಹೌದು. ಆದ್ರೆ ನಿಮ್ಗೆ ಹೆಂಡತಿ ಇದಾರೆ ಅಂತ ಹೇಳಿ
ನನ್ನ ಮನ್ಸಲ್ಲಿರೋ ಮಾತನ್ನ ಹೇಳ್ಕೊಳಕ್ಕಾಗ್ಲಿಲ್ಲ. ಅಯ್ಯೋ ಏನ್ ಹೇಳ್ತೀನೋ ನೀನ್ ಹೂವನ್ನು ಅವಳಿಗೆ ಡಿವೋರ್ಸ್ ಕೊಟ್ಬಿಟ್ಟು ನಿನ್ನನ್ನೇ ಮದ್ವೆ ಆಗ್ಬಿಡ್ತೀನಿ. ಆ ಧೈರ್ಯದಲ್ಲೇ ನಮ್ಮ ಮನೆಯವ್ರ ಹತ್ರ ನಮ್ಮ ಪ್ರೀತಿ ವಿಚಾರ ಹೇಳ್ಬಿಟ್ಟೆ. ಆ